ಪಂಚರಾಜ್ಯಗಳಲ್ಲಿ ಬಿಜೆಪಿ ಕಮಾಲ್ ಮಾಡಿದೆ. ಹಸ್ತಕ್ಕೆ ಹಳೆ ಕೋಟೆ ದಕ್ಕಿದೆ. ಇತ್ತ ಪವರ್ ಫೈಟ್ನ ಮಧ್ಯೆ ರಾಜ್ಯದ 2 ಕ್ಷೇತ್ರಗಳ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದೆ. ಉಮೇಶ್ ಗೆಲುವನ್ನೇ ಮೀಟಿದ್ರೆ ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬದ ಪಾರುಪತ್ಯ ಕಂಟಿನ್ಯೂ ಆಗಿದೆ. ಆದರೆ ಮುಸ್ಲಿಂ ಮತಗಳು ಕೈಪಡೆಗೆ ಗುಮ್ಮನಂತೆ ಕಾಡ್ತಾ ಇದೆ. ಅಂಗ ವಂಗ ಕಳಿಂಗ ಇಡೀ ಪೂರ್ವ ದಿಕ್ಕು ತಿರುಗಿಸಿದೆ. ಬಿಜೆಪಿ ಕೇಸರಿಮಯ ಹಾಕ್ಸಿದೆ. ದೀದಿ ಕೋಟೆಯಲ್ಲಿ ಮೋದಿಗಿರಿಗೆ ಮತದಾರ ಜೈಕಾರ ಹಾಕಿದ್ದಾನೆ. ಟಿಎಂಸಿಯ 4ನೇ ಬಾರಿ ಗದ್ದುಗೆ ಕನಸು ಛಿದ್ರವಾಗಿದೆ. ಇದು ಐತಿಹಾಸಿಕ ಗೆಲುವು ಅಂತ ಪ್ರಧಾನಿ ಮೋದಿ ಬಣ್ಣಿಸಿದ್ದಾರೆ. ಕೊಲ್ಲಿಯಲ್ಲಿ ಎದ್ದ ಅಭಿಮಾನದ ಸುನಾಮಿಗೆ ದ್ರಾವಿಡ ಕೋಟೆಗಳು ಛಿದ್ರವಾಗಿವೆ. 6 ದಶಕಗಳ ರಾಜಕೀಯ ಸೂತ್ರ ಪುಡಿಗಟ್ಟಿದ ನಟ ವಿಜಯ್ ಹೊಸ ಚರಿತ್ರೆ ಬರೆದಿದ್ದಾರೆ. ಆದರೆ ಅಧಿಕಾರದ ಅಂಚಿನಲ್ಲಿ ಬ್ರೇಕ್ ಪಡೆದಿದ್ದು ಕುದುರೆ ವ್ಯಾಪಾರಕ್ಕೆ ಅವಕಾಶ ಕಲ್ಪಿಸಿದೆ. ಇತ್ತ ಕೊಳತ್ತೂರು ಕ್ಷೇತ್ರದಲ್ಲಿ ಸ್ಟಾಲಿನ್ ಮಕಾಡೆ ಮಲಗಿದ್ದಾರೆ. ಸೈದ್ಧಾಂತಿಕ ಸಮರ ಕೇರಳದಲ್ಲಿದ್ದ ಕಾಮ್ರೇಡ್ಸ್ ಆಡಳಿತ ಲೆಫ್ಟ್ ಆಗಿದೆ. ಈ ಮೂಲಕ ದೇಶದ ಭೂಪಟದಲ್ಲಿ ಕೆಂಪು ಸೇನೆ ಅಧಿಕಾರ ಅಂತ್ಯವಾಗಿದೆ. ಯುಡಿಎಫ್ಗೆ ಜನ ರೈಟ್ ಅಂದಿದ್ದಾರೆ. ಸಿಎಂ ಆಯ್ಕೆಗೆ ಯಜ್ಞ ಶುರುವಾಗಿದೆ. ಅತ್ತ ಅಸ್ಸಾಂನಲ್ಲಿ ಮಾಮೂಜಿ ಮಾತಿಗೆ ಜನ ಮರುಳಾಗಿದ್ದಾರೆ. ಈ ಪಂಚರಾಜ್ಯಗಳ ಚುನಾವಣೆ ಕರ್ನಾಟಕ ಪಾಲಿಟಿಕ್ಸ್ ಚಿತ್ರಣ ಬದಲಿಸ್ತಾ ಇದೆ. ಕೇರಳದಲ್ಲಿ ಸಿಎಂ ಸಿದ್ದು ಕ್ಯಾಂಪ್ನ ಸಂಪನ್ಮೂಲ ಗೆಲ್ಲಿಸಿದೆ. ಆದರೆ ಅಸ್ಸಾಂನಲ್ಲಿ ಡಿಕೆಶಿ ರಣತಂತ್ರ ಸೋತಿದೆ. ಪರಂ ಮಾತ್ರ ಎಸ್ಐಆರ್ ಕಡೆ ಬೊಟ್ಟು ಮಾಡಿದ್ದಾರೆ. ರಾಜ್ಯದಲ್ಲೂ ಬಿಜೆಪಿ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.